ಸೀನಿಯರ್ ಲೀಡರ್ಸ್ ಕೆಲವರಿಗೆಲ್ಲ ಅಬ್ಸರ್ವರ್ಸ್ ಆಗಬೇಕು. ಗಾಂಧಿ ಪಾರ್ಕ್ ಬಗ್ಗೆ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಸಭೆ 21ನೇ ತಾರೀಕು ನಡೆಸ್ತಾ ಇದ್ವಿ. ಅದಕ್ಕೆಲ್ಲರೂ ವೀಕ್ಷಕರಾಗಬೇಕು, ಎಲ್ಲ ಪದಾಧಿಕಾರಿಗಳಿದ್ದಾರೆ. ಜವಾಬ್ದಾರಿ ಮಾಡಬೇಕು. 100 ಕಾಂಗ್ರೆಸ್ ಕಚೇರಿ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಆ 100 ಕಾಂಗ್ರೆಸ್ ಕಚೇರಿಗಳಿಗೆ ಎಲ್ಲೆಲ್ಲಿ ಬರೀ 70 ಗಾಡಿಗಾಗಿ ನೀವು ಬಂದಿದ್ದಾರೆ, ನಾವು ಸಿದ್ಧತೆ ಮಾಡ್ತೀವಿ. ಸೊ ಮಿಕ್ಕಿದ್ದೆಲ್ಲ ಸೇರಿ ನೀವು 100 ಕಂಪ್ಲೀಟ್ ಮಾಡಬೇಕು ಅಂತೆಲ್ಲ ಸೂಚನೆ. ಅದನ್ನೆಲ್ಲ ಮತ್ತು ಸೀನಿಯರ್ ಲೀಡರ್ಸ್ ಪಕ್ಷದ ಜವಾಬ್ದಾರಿ ತೋರಿಸಬೇಕು. ಯಾಕಂದ್ರೆ MLAs ಬೇರೆ ಬೇರೆ ಜವಾಬ್ದಾರಿ ಇರ್ತಾರೆ, ಅವರೆಲ್ಲ ಪದಾಧಿಕಾರಿಗಳು. ಯಾವ ಡಿನ್ನರು ಇಲ್ಲ, ಬನ್ನಿ ಇದಕ್ಕೆ ಹೇಳಿದ್ಮೇಲೆ ಬರಬೇಕು. ವಿನಯ್ ಗುರೂಜಿ ಅವರು ಇವತ್ತು DK ಶಿವಕುಮಾರ್ ಅವರು ಇದೇ ಸರ್ಕಾರದ ಅವಧಿಯಲ್ಲೇ CM ಆಗ್ತಾರೆ ಅಂತ ಹೇಳಿದ್ದಾರೆ. ಯಾವ ಅಭಿವೃದ್ಧಿಗಳಿಗೂ ನಾನು ಮನವಿ ಮಾಡ್ಕೊಡ್ತೀನಿ. ದಯವಿಟ್ಟು ನಮ್ಮ ಸರ್ಕಾರದ ವಿಚಾರದಲ್ಲಿ ಯಾರು ತಮ್ದು ಯಾವ ಹೇಳಿಕೆನೂ ಬೇಡ. ನಮ್ಮ ಸರ್ಕಾರ ಸುಭದ್ರವಾಗಿ ನಡೀತಾರೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಿಗೆ ಮಾಡ್ತಾ ಇದೀವಿ. ಯಾರ ಭವಿಷ್ಯನೂ ನುಡಿಯುವಂತದ್ದು ಅವಶ್ಯಕತೆ ಇಲ್ಲ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಪವರ್ ಶೇರಿಂಗ್ ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಯಾವ ಪವರ್ ಇಲ್ಲ, ಯಾವ ಶೇರು ಇಲ್ಲ. 5 ವರ್ಷ ಕಾಂಗ್ರೆಸ್ ಸರ್ಕಾರ ಇತ್ತು. ಸರ್, ಜಾತಿ ಗಣತಿ ಇದು ಸರ್, ಜಾತಿ ಗಣತಿ ವಿಚಾರವಾಗಿ ಪ್ರಬಲ ಸಮುದಾಯ ಒಕ್ಕಲಿಗ ಮತ್ತು ಲಿಂಗಾಯತ ವಿರೋಧ ಇದೆ ಅನ್ನೋಂಥದ್ದು. ಸೊ ಸಭೆ ಕೂಡ ನಡೆಯುತ್ತೆ. ಏನಿಲ್ಲ, ಯಾವ ಸಭೆನೂ ನನಗೆ ಗೊತ್ತಿದ್ದಂಗೆ ಯಾವ ಸಭೆನೂ ಇಲ್ಲ. ಯಾವ ಸಭೆನೂ ನಾವು ಮಾಡೋದಿಲ್ಲ. ಸಭೆ ಅವಶ್ಯಕತೆ ಇಲ್ಲ. ಚೀಫ್ ಮಿನಿಸ್ಟರ್ ಕೆಲವು ವಿಚಾರನ ಕ್ಯಾಬಿನೆಟ್ ತರ್ತೀನಿ ಅಂತ ಹೇಳಿದ್ದಾರೆ. ಕ್ಯಾಬಿನೆಟ್ ಚರ್ಚೆ ಮಾಡ್ತೀವಿ. CLP ಮೀಟಿಂಗ್ ಒಂದು ಕರೆದಿದ್ದಾರೆ ಸರ್. 13ನೇ ತಾರೀಕು ನಾವೇ ಕರ್ತೀವಿ. ನಾನು ಚೀಫ್ ಮಿನಿಸ್ಟರ್ ಮಾತಾಡ್ಕೊಂಡು ನಾನೇ ಕಂಪ್ಲೀಟ್ ಡೇ ಪಕ್ಷಕ್ಕೆ ಕೊಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಹೇಳಿ ಅವತ್ತಿರೋ ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್ ಮಾಡಿ ಬೆಳಗ್ಗೆ ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ಸ್ಗಳಿಗೆಲ್ಲ ಕರೆದಿದ್ದೀವಿ. DCC ಪ್ರೆಸಿಡೆಂಟ್ಸ್ ಕರೆದಿದ್ದೀವಿ, MLAಗಳು ಕರೆದಿದ್ದೀವಿ, ಮಂತ್ರಿಗಳು ಕರೆದಿದ್ದೀವಿ, ಜನರಲ್ ಬಾಡಿ ಕರೆದಿದ್ದೀವಿ. ಭಾರತ್ ಜೋಡೋ ಭವನಲ್ಲಿ ಸಿದ್ಧತೆ ಬಗ್ಗೆ, ಪಕ್ಷದ ಸಿದ್ಧತೆ ಬಗ್ಗೆ ನಾವು ಕರೆದಿದ್ದೀವಿ. ಪಕ್ಷದ ಸಂಘಟನೆ ಬಗ್ಗೆ ಕರೆದಿದ್ದೀವಿ. ಸಾಯಂಕಾಲ 4 ಗಂಟೆಗೆ ಪದಾಧಿಕಾರಿಗಳ ಸಭೆನ ನಾನು ಕರೆದಿದ್ದೀನಿ ಸಪರೇಟ್ ಆಗಿ. ಸುರ್ಜಿವಾಲಾ ಅವರವರು ಮುಖ್ಯಮಂತ್ರಿಗಳು 11 ಗಂಟೆಗೆ ಬರ್ತಾರೆ. ಸಾಯಂಕಾಲ 6 ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆನ MLAಗಳಿಗೆ, ಮಂತ್ರಿಗಳಿಗೆ ಜವಾಬ್ದಾರಿಯನ್ನ ಕೊಡಬೇಕು. ಆ ದೃಷ್ಟಿಯಿಂದ ಕರೆದಿದ್ದೆ. ಏನು 27ನೇ ತಾರೀಕು ನಡೀಬೇಕಾದ್ರೆ ನಿಂತು ಅದು 21ನೇ ತಾರೀಕಿಗೆ ನಿಗದಿ ಆಗ್ತದೆ. ನಾಳೆ ಚೀಫ್ ಮಿನಿಸ್ಟರ್ ನಾವು 14ನೇ ತಾರೀಕು ದೆಹಲಿಗೆ ಹೋಗ್ತಾ ಇದ್ದೀವಿ. 15ನೇ ತಾರೀಕು ಹೊಸ ಕಾಂಗ್ರೆಸ್ ಕಚೇರಿ ಉದ್ಘಾಟನೆ ದೆಹಲಿಯಲ್ಲಿ ಆಗ್ತಾ ಇದೆ. ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ, ಎಲ್ಲಾ ವರ್ಗಾವಣೆಗಳು ವರ್ಗಾವಣೆ ದಂಧೆ ನಡೀತಾ ಇದೆ, ಪ್ರತಿ ಇಲಾಖೆಯಲ್ಲೂ ಫಿಕ್ಸ್ ಮಾಡ್ತಾ ಇದ್ದಾರೆ, ಫಿಕ್ಸ್ ಆಗಿದೆ ಅಂತ ಆರೋಪ ಮಾಡಿದ್ದಾರೆ ಸರ್ ಮಂಡ್ಯದಲ್ಲಿ. ಹೌದಾ? ಅವ್ರ ಕಾರ್ಡ್ ಫಿಕ್ಸ್ ಇರಬೇಕು. ಅವ್ರ ಅನುಭವದ ಮೇಲೆ ಅವ್ರು ಮಾತಾಡ್ತಾರೆ. ಪೂಜೆ ಬೇರೆ ಅದು ಯಾರ್ಯಾರು ನಾಶ ಆಗ್ಬೇಕು ಶತ್ರುಗಳು ಅಂತ ಹೇಳಿ ಪೂಜೆ ಮಾಡ್ತಿದ್ದಾರೆ ಅಂತ ಹೇಳಿ. ಅದು ಅವ್ರ ಅನುಭವ. ಅವರು ಕದ್ದು ಮಾಡ್ತಾರೆ, ನಾನು ಓಪನ್ ಆಗಿ ಮಾಡ್ತೀನಿ. ಅವ್ರು ಕದ್ದು ಪೂಜೆ ಮಾಡ್ತಾರೆ, ನಾನು ಓಪನ್ ಆಗಿ ದೇವ್ರಿಗೆ ದಿನಾ ಬೆಳಗ್ಗೆ ನಾನು ಪೂಜೆ ಮಾಡ್ತೀನಿ. ನಾನು ಹಿಂದೆ ಮುಂದೆ ಮಾಡಕ್ ಹೋಗಲ್ಲ. ದಿನಾ ಬೆಳಗ್ಗೆ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮಂತವ್ರು ನಂಗೆ ತೊಂದರೆ ಕೊಡೋದ್ರಿಂದ ರಕ್ಷಣೆ ಕೊಡಪ್ಪ ಅಂತಾನು ನಾನು ಮನವಿ ಮಾಡ್ತೀನಿ. KN ರಾಜಣ್ಣ ಅವರು ಸಹ ಮಾತಾಡಿದ್ದಾರೆ, ನಮ್ಮ ಸಭೆಗಳನ್ನ ಮತ್ತು ನಮ್ಮ ಡಿನ್ನರ್ ಕೂಟಗಳನ್ನ ಯಾರು ತಡೀಲಿಕ್ಕೆ ಆಗಲ್ಲ ಅಂತ ಹೇಳಿ. ನಾವು ಯಾರು ತಡೆಯಕ್ಕೆ ಹೋಗಿಲ್ಲ, ಅವಶ್ಯಕತೆನೂ ಇಲ್ಲ. ನಾವು ದೊಡ್ಡವ್ರ ಬಗ್ಗೆ ಮಾತಾಡ್ತೇವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.